ಗ್ರೂಪ್ 2 ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಿದ್ದರಾಜು ಬೆಸ್ಕಾಂ ಸರ್ ಇಂದ ನಾವು ಕಾಣಿಕೆಯನ್ನ ಸಲ್ಲಿಸಬೇಕಾಗಿ ವಿನಂತಿ. ವಾಸುದೇವ್ ಪೊಲೀಸ್ ಇಲಾಖೆ ವತಿಯಿಂದ ಅವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿ. ವೆಂಕಟೇಶ್ ರೆಡ್ಡಿ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ವಿಜಯ ಅವರಿಂದ ಕಾಣಿಕೆಯನ್ನು ಮಕ್ಕಳಿಗೆ ಕೊಡಲಾಗುತ್ತಿದೆ. ದಯವಿಟ್ಟು ವಿಜಯ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಲೋ, ಈಗ ಎಲ್ಲ ಮಕ್ಕಳು ತುಂಬ ಸಂತೋಷದಿಂದ ನೃತ್ಯ ಮಾಡಿದ್ದಾರೆ. ಈಗ ನಮ್ಮ ಎಲ್ಲ ಗುಂಜೂರು ಕಲಾಭಿಮಾನಿಗಳಿಗೂ ನಮಸ್ಕರಿಸುತ್ತಾ ಎಲ್ಲ ಈಗ ಕೆಲವೇ ಕ್ಷಣಗಳಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಮ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಈಗ ಎಲ್ಲ ಕಲಾಭಿಮಾನಿಗಳು ಆಗಮಿಸುತ್ತಾ ಎಲ್ಲರೂ ದಯಮಾಡಿ ಸಹಕರಿಸಬೇಕಂತ ನಾವು ಕೇಳ್ಕೊಳ್ತೇವೆ. ಈಗ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಜಗದೀಶ್ ಅವರು ಬಂದಿದ್ದಾರೆ, ಅವರು ನಮ್ಮ ವೇದಿಕೆ ಮೇಲೆ ಬರಬೇಕು. ಮತ್ತೆ ಮುಖ್ಯ ಅತಿಥಿಗಳಾದ ಮನೋಹರ್ ರೆಡ್ಡಿ ಅವರು, ನಮ್ಮ ಬಾಬು ರೆಡ್ಡಿ ಹಾಗೂ ಶ್ರೀನಿವಾಸ ರೆಡ್ಡಿ ಅವರು, ಸುರೇಶ್ ರೆಡ್ಡಿ ಅವರು, GT ನಾಗೇಶ್ ಅವರು, ಮತ್ತು ಸಂದೀಪ್ ರೆಡ್ಡಿ ಅವರು, ಶಶಿಕುಮಾರ್ ಅವರು, ಕೇಶವ ರೆಡ್ಡಿ ಅವರು, ಎಲ್ಲ ಮುಖ್ಯ ಅತಿಥಿಗಳು ಈ ವೇದಿಕೆ ಮೇಲೆ ಬರಬೇಕಂತೂ ನಾವು ಕಳೆಕಳಿಯಿಂದ ಕೇಳ್ಕೊಳ್ತೇವೆ. ಈಗ ನಮ್ಮ ಗುರುಗಳಾದ ಅಂಬರೀಶ್ ಅವರು ಇದ್ದಾರೆ. ಬರ್ತಾರೆ ಎಲ್ಲ ಕಲಾಭಿಮಾನಿಗಳು ಸಹಕರಿಸಿ ಈ ಮಕ್ಕಳ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಜಗದೀಶ್ ಅವರು ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮ್ಮ ಪಾಪ ಜಗದೀಶ್ ಅವರು ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ. ಅವರು ಮಗಳು ಸಹ ಒಂದು ನೃತ್ಯವನ್ನು ಆಡಿದ್ದಾರೆ. ಬಹಳ ಸಂತೋಷ. ನಮ್ಮ ಮಕ್ಕಳು ನೃತ್ಯ ನೋಡಿ ತುಂಬಾ ಸಂತೋಷವಾಯಿತು. ಈಗ ಕೆಲವೇ ಕ್ಷಣಗಳಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರಾರಂಭ ಆಗ್ತಿದೆ. ನಮ್ಮ ಎಲ್ಲ ಗುಂಜೂರು ಕಲಾವಿದಗಳು ಬಂದು ಸಹಕರಿಸಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಶ್ರೀ ಸಾಯಿನ ಭಾರತನಾಟ್ಯಂ ಶಾಲೆಯ ನಿರ್ಮಾತೃ ಶ್ರೀಮತಿ ಗೀತಾ ಮೇಡಂ ಹಾಗೂ ವೇದಿಕೆಗೆ ಬರಬೇಕಾಗಿ ವಿನಂತಿ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪೋಷಕ ವರ್ಗದವರು ಹಾಗೂ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ದಯವಿಟ್ಟು ಗೀತಾ ಮ್ಯಾಮ್ ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿ. ಮ್ಯಾಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಮತಿ ವಿಜಯಾರವರಿಂದ ಚಂದನಾ ಮ್ಯಾಮ್ ಹಾಗೂ ಗೀತಾ ಮೇಡಮ್ ಅವರಿಗೆ ಗೌರವವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ. ಎಲ್ಲರೂ ಚಪ್ಪಾಳೆಯ ಮೂಲಕ ಸಹಕರಿಸಬೇಕಾಗಿ ವಿನಂತಿ. ಮೇಡಮ್ ಅವರು ನೃತ್ಯವನ್ನು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಬಹಳ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ತುಂಬ ಸಂತೋಷ. ನಮ್ಮ ಕುರುಕ್ಷೇತ್ರ ಗ್ರಾಮದಿಂದ ಮತ್ತು ಗುಂಜೂರು ಗ್ರಾಮಸ್ಥರಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಈಗ ಕೆಲವೇ ಕ್ಷಣಗಳಲ್ಲಿ ಕುರುಕ್ಷೇತ್ರ ಪ್ರಾರಂಭ ಆಗುತ್ತಿದೆ. ಎಲ್ಲ ಗುಂಜೂರು ಕಲಾಭಿಮಾನಿಗಳು ಸಹಕರಿಸಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತೇವೆ. ಈಗ